ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕರುನಾಡು ಕಂಡಂಥ ಒಬ್ಬ ಅದ್ಭುತ ಕಲಾವಿದೆಯ ಬಗ್ಗೆ ನಿಮಗೆಲ್ಲ ತಿಳಿಸೋಣ ಅಂತ ಬಯಸ್ತೀನಿ. ಇವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಮಜಾ ಟಾಕೀಸ್ನ ಸದಾ ತರುಣಿ ವರಲಕ್ಷ್ಮಿ ಅವರು. ಇವರ ನಿಜವಾದ ಹೆಸರು ಅಪರ್ಣಾ ವಸ್ತಾರೆ. ಇವರು ಕನ್ನಡದ ಚಿತ್ರರಂಗದಲ್ಲಿ ನಾಯಕಿಯಾಗಿ, ದೂರದರ್ಶನದಲ್ಲಿ ನಿರೂಪಕಿಯಾಗಿ ಹಾಗೂ ರೇಡಿಯೋ ಜಾಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ಹುಟ್ಟಿದ್ದು 17 ಅಕ್ಟೋಬರ್ 1966. ಸ್ನೇಹಿತರೆ, ನಮ್ಮ ಪ್ರೀತಿಯ ಅಪ್ಪು ಅವರು ಹುಟ್ಟಿದ್ದು 17ನೇ ತಾರೀಕಿನಲ್ಲೇ. ನಮ್ಮ ಜಗ್ಗೇಶ್ ಸರ್ ಅವರು 17ನೇ ತಾರೀಕಿನಲ್ಲಿ ಹುಟ್ಟಿದವರ ಬಗ್ಗೆ ಒಂದು ಮಾತು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳು ನಂಬರ್ 17, ಎಂ.ಜೆ. ರಾಮಚಂದ್ರನ್ ಇಸ್ 17, ಪುನೀತ್ ರಾಜ್ಕುಮಾರ್ ಇಸ್ 17. ಎಲ್ಲರೂ ಒಂದಿನ ಸಾಯ್ತಾರೆ, ಆದ್ರೆ ನಂಬರ್ 17 ಸತ್ತ ಮೇಲೆ ಬದುಕ್ತಾರೆ. ಎಲ್ಲರೂ ಸಾಯ್ತಾರೆ, ಆದರೆ 17ನೇ ತಾರೀಕಿನಲ್ಲಿ ಹುಟ್ಟಿದವರು ಸತ್ ಮೇಲೂ ಬದುಕಿರ್ತಾರೆ ಅಂತ ಎಷ್ಟು ಸತ್ಯ ಅಲ್ವಾ? ನಮ್ಮ ಅಪರ್ಣಾ ಅವರ ಮೊದಲ ಚಿತ್ರ 1984ರಲ್ಲಿ ಪುಟ್ಟಣ್ಣ ಕಣ್ಣಗಾಲ್ ಅವರ ನಿರ್ದೇಶನದಲ್ಲಿ ತೆರೆಕಂಡಂತಹ ಮಸಣದ ಹೂವಾಗಿರುತ್ತೆ. ಆಗಿನಿಂದ ಇತ್ತೀಚಿನ ಮಜಾ ಟಾಕೀಸ್ನವರೆಗೂ ನಮ್ಮನ್ನು ರಂಜಿಸುತ್ತಾ ಬಂದಿದ್ದಾರೆ. ನಮ್ಮ ಬಾಲ್ಯದಲ್ಲಿ ಡಿ ಚಂದನದಲ್ಲಿ ಬರುತ್ತಿದ್ದ ವಾರ್ತೆಗಳು ಹಾಗೂ ಇತರೆ ಕಾರ್ಯಕ್ರಮಗಳಲ್ಲಿ ನಾವು ಇವರನ್ನು ನೋಡ್ತಾನೆ ಬಂದಿದ್ದೀವಿ. ಖುಷಿ ವಿಚಾರ ಏನಂದರೆ, ಇವರು ನಮ್ಮನ್ನೆಲ್ಲೂ ಬಿಟ್ಟೋಗಿಲ್ಲ. ನಾವು ದಿನನಿತ್ಯ ಓಡಾಡುವ ನಮ್ಮ ಮೆಟ್ರೋದಲ್ಲಿ ನಾವು ಕೇಳುವಂಥ ಧ್ವನಿ ಇವರದ್ದೇ ಆಗಿದೆ. ತುಂಬ ಗಟ್ಟಿ ಜೀವ ಅಂತಲೇ ಹೇಳಬೇಕು ಸ್ನೇಹಿತರೆ. ಕಳೆದ 4 ವರ್ಷದಿಂದ ಲಂಗ್ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಾ 11ನೇ ತಾರೀಕು ಜುಲೈ 2024ರಂದು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇವರು ಎಲ್ಲೇ ಇದ್ದರೂ ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ. ಮನಸ್ಸಲ್ಲಿ ಏನೇ ನೋವಿದ್ರೂ, ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ದರೂ ಎಲ್ಲವನ್ನು ಮೆಟ್ಟಿ ನಿಂತು ಇರುವಷ್ಟು ದಿನ ಎಲ್ಲರನ್ನು ನಗಿಸಿ ಹೋಗಿದ್ದಾರೆ. ಅವರು ಪ್ರತ್ಯಕ್ಷವಾಗಿ ಇಲ್ಲದಿದ್ದರೂ ಅವರ ಧ್ವನಿಯನ್ನು ದಿನವೂ ಕೇಳುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ವಿಡಿಯೋದಿಂದ ನಾನು ಹೇಳೋಕ್ಕೆ ಬಯಸೋದಿಷ್ಟೇ, ಅಪರ್ಣಾ ಅವರು ಎಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಸ್ಫೂರ್ತಿ ಅಂತಲೇ ಹೇಳಬೇಕು. ಯಾಕಂದರೆ ಭಯ ಇದ್ದವನು ಅಲ್ಸರ್ ಬಂದರೂ ಸತ್ತೋಗ್ತಾನಂತೆ, ಆದರೆ ಧೈರ್ಯ ಇದ್ದವನು ಕ್ಯಾನ್ಸರ್ ಬಂದರೂ ಬದುಕ್ತಾನಂತೆ. ಇವರು ನಮ್ಮ ಕಳಿಸ್ಕೊಟ್ಟು ಹೋಗಿರೋ ಪಾಠ ಇದನ್ನೇ. ಇರುವಷ್ಟು ದಿನ ನಾವು ನಗುತ್ತಾ, ನಮ್ಮ ಸುತ್ತ ಇರುವವರನ್ನು ನಗಿಸುತ್ತಾ, ಪ್ರೀತಿಸುತ್ತಾ ಇರೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.